ಓ ದೇವಾನು ದೇವತೆಗಳೇ, ಸುರಪಾನವೆಂಬುವುದು ನಿಮ್ಮಿಂದಲೇ ಹುಟ್ಟಿ ಬಂದ ಅಮಲಿನ ಔಷಧಿ ಅಲ್ಲವೇ? ನೀವದನ್ನು ಈ ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿದ್ದೆ ನೀವು ಮಾಡಿದ ಮೊದಲ ಪಾಪ. ಅದೀಗ ಈ ಮನುಕುಲಕ್ಕೆ ಅಂಟಿರುವ ಬಹುದೊಡ್ಡ ಶಾಪ. ಸುಖಕ್ಕಾಗಿ ಕುಡಿಯುವವರಿದ್ದಾರೆ, ದುಃಖಕ್ಕಾಗಿ ಕುಡಿಯುವವರಿದ್ದಾರೆ, ಚಟಕ್ಕಾಗಿಯೂ ಕುಡಿಯುವವರಿದ್ದಾರೆ. ಆದರೆ ನಾನೇತಕ್ಕಾಗಿ ಕುಡಿಯುತ್ತಿರುವೆ? ಕುಡುಕ ಎಂಬ ಬಿರುದನ್ನು ಹೊತ್ತುಕೊಂಡು ಈ ಸಮಾಜದಲ್ಲಿ ಅಲೆಮಾರಿಯಾಗಿ ನಾನೇತಕ್ಕಾಗಿ ಅಲೆಯುತ್ತಿರುವೆ? ನನ್ನಣ್ಣನ ಕಣ್ಣಲ್ಲಿ ನಿಕೃಷ್ಟನಾಗಿ ಪುಡಿಗಾಸಿಗಾಗಿ ಇನ್ನೊಬ್ಬರ ಹತ್ತಿರ ಕೈ ಚಾಚುವಷ್ಟು ಹೀನ ದುಸ್ಥಿತಿಗೆ ನಾನೇಕೆ ತಲುಪಿರುವೆ? ಇಲ್ಲ, ಇದಕ್ಕೊಂದು ಪರಿಹಾರ ಹುಡುಕಲೇಬೇಕು. ಏನೋ ರವಿಕುಮಾರ್, ನನ್ನನ್ನು ನೋಡಿಯೂ ನೋಡದವನಂತೆ ಮುಖ ತಿರುಗಿಸಿಕೊಂಡು ನಿಂತಿರುವ ಇಲ್ಲ. ಯಾಕೆ ನಿನಗೆ ನನ್ನ ಪರಿಚಯ ಹತ್ತಲಿಲ್ಲವೇ? ಓ, ನೀವಾ ಪಟೇಲ್ರೆ? ನಾನು ಯಾವುದೋ ಗುಂಗಲಿದ್ದೆ, ಸರಿಯಾಗಿ ಗಮನಿಸಲಿಲ್ಲ. ಅಂದಹಾಗೆ ತಾವೇನು ಈ ಕಡೆ ಹೊರಟಿದ್ದೀರಿ? ಈ ಕಡೆ ಆ ಕಡೆ ಅಂತ ಈ ವಿಕ್ರಾಂತ್ ಪಟೇಲನಿಗೆ ದಿಕ್ಕು ದಶೆಗಳಿಲ್ಲ. ನೋಡು ರವಿಕುಮಾರ್, ಕೆಲವರಿಗೆ ದುಡ್ಡು ಬೇಕೆಂದಾಗ ಇದ್ದಲ್ಲಿಯೇ ಬಂದು ಬೆಲ್ಲದಂತಹ ಮಾತನಾಡಿ ಸಾಲ ತೆಗೆದುಕೊಂಡು ಹೋಗುತ್ತಾರೆ. ಆದರೆ ಅದೇ ಸಾಲವನ್ನು ಮರಳಿ ಮುಟ್ಟಿಸುವಾಗ ನಾವಿದ್ದಲ್ಲೇ ಬರದಿರಲಿ ನಮ್ಮಿಂದ ತಪ್ಪಿಸಿಕೊಂಡು ತಿರುಗುತ್ತಾರೆ. ಏನು ಮಾಡುವುದು? ಕೊಟ್ಟಿದ್ದನ್ನು ವಸೂಲಿ ಮಾಡಲೇಬೇಕಲ್ಲವೇ? ವಸೂಲಿ ಮಾಡಬೇಕು ಪಟೇಲ್ರೆ, ತಪ್ಪೇನಿದೆ? ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರನಿಗೆ ಎಂಬ ಗಾದೆ ಮಾತೇ ಇಲ್ಲವೇ? ನೀವು ನಿಮ್ಮಲ್ಲಿರುವ ಹಣವನ್ನು ಬಚ್ಚಿಟ್ಟುಕೊಳ್ಳದೆ ಅದನ್ನು ಇನ್ನೊಬ್ಬರಿಗೆ ಕೊಟ್ಟಿರುವಿರಿ ಅಂದಾಗ ಅದನ್ನು ನಿಮಗೆ ಮರಳಿ ಒಪ್ಪಿಸಲೇಬೇಕಲ್ಲವೇ? ತಪ್ಪೇನಿದೆ? ವಸೂಲಿ ಮಾಡಲೇಬೇಕು. ಈ ನನ್ನ ಮಗ ನನ್ನನ್ನೇ ಉದ್ದೇಶಿಸಿ ಮಾತನಾಡಿದಂತೆ ಕಾಣುತ್ತಲ್ಲ. ಏನೋ ಅಂದಂತಾಯ್ತು. ಏನಿಲ್ಲ ಪಟೇಲ್ರೆ, ನಾನು ನಿಮ್ಮಿಂದ ಒಂದಿಷ್ಟು ಹಣ ಪಡೆದುಕೊಂಡಿದ್ದೇನಲ್ಲ, ಅದನ್ನ ಇಷ್ಟೊತ್ತಿಗೆ ನಿಮಗೆ ಮರಳಿ ಒಪ್ಪಿಸಬೇಕಾಗಿತ್ತು. ಆದ್ರೆ ಏನು ಮಾಡೋದು? ಛೇ, ಬಿಡು ರವಿ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ನಿಮ್ಮಂಥವರ ಹತ್ತಿರ ದುಡ್ಡು ಎಲ್ಲೂ ಹೋಗುವುದಿಲ್ಲ, ಇಂದಲ್ಲ ನಾಳೆ ಬಂದೇ ಬರುತ್ತೆ. ನಾನು ಹೇಳಿದ್ದು ಕೆಲವರು ಇರುತ್ತಾರೆ ಅಲ್ಲ ಅಂಥವರಿಗೆ. ಅದಿರಲಿ, ಏನಿವತ್ತು ರವಿಕುಮಾರ್ ಅವರು ತೊಳೆದ ಮುತ್ತಿನಂತೆ ಶುಭ್ರವಾಗಿದ್ದಾರೆ. ಮುಖದಲ್ಲಿ ಮತ್ತಿನ ಲವಲೇಶವು ಕಾಣುತ್ತಿಲ್ಲ, ಮದ್ಯಪಾನ ತೀಸಿದಂತೆ ಕಾಣುತ್ತೆ. ಛೇ, ಹಾಗೇನಿಲ್ಲ ಪಟೇಲ್ರೆ. ಅದೇನಂದ್ರೆ ಅರ್ಥವಾಯ್ತು. ನೋಡು, ಕಷ್ಟ ಮನುಷ್ಯನಿಗೆ ಬರದೆ ಕಲ್ಲು ಬಂಡೆಗಳಿಗೆ ಬರುತ್ತದೆ. ನಿನ್ನ ಪಾಲಿಗೆ ನಾನಿದ್ದೇನೆ. ತೆಗೆದುಕೋ ರವಿ. ಬೇಡವೆನ್ನ ಬೇಡ, ನೀನು ಸ್ವಾಭಿಮಾನಿ ಅಂತ ನನಗೆ ಗೊತ್ತು. ಆದರೆ ನಾನಿನ್ನ ಫ್ರೆಂಡ್ ಇದ್ದಾಗಲ್ಲವೇ? ಬೇಡನ ಬೇಡ, ತೆಗೆದುಕೋ ರವಿ. ಸರಿ ಪಟೇಲ್ರೆ, ನಿಮ್ಮಿಷ್ಟ. ಆದರೆ ನನ್ನದೊಂದು ಕಂಡೀಷನ್. ನೀವದರಲ್ಲಿ ಒಂದು ಗುಟುಕನ್ನಾದರೂ ಸೇವಿಸಿ ನನಗೆ ಕೊಡಬೇಕು. ಆ ನಂತರವೇ ನಾನು ಸೇವಿಸುತ್ತೇನೆ. ತಪ್ಪು ಭಾವಿಸಬೇಡಿ. ನಾನು ಎಲ್ಲೇ ಆಗಲಿ ಮೊದಲು ನನ್ನ ಸ್ನೇಹಿತರಿಗೆ ಮೊದಲ ಗುಟುಕು ಕುಡಿಸಿದ ನಂತರವೇ ನಾನು ಕುಡಿಯೋದು. ಅದು ಮದ್ಯಪಾನದ ವಿಷಯದಲ್ಲಿ ನಾನು ಹಾಕಿಕೊಂಡಿರುವ ಇದೊಂದು ಬಿಗಿಯಾದ ನಿಯಮ ಅಷ್ಟೇ. ನಿಯಮ? ಇನ್ನು ಎಷ್ಟು ನಿಯಮಗಳಿದೆಯೋ ನಿನ್ನ ಹತ್ತಿರ? ಸರಿ, ಹಾಗಾದರೆ ಇರು.
ಹಾ ತೆಗೆದುಕು ರವಿ, ಈಗಲಾದರೂ ಸಂತೋಷವೇ? ತುಂಬಾ ಸಂತೋಷ ಪಟೇಲ್ರೆ, ತುಂಬಾ ಸಂತೋಷ. ಪಟೇಲ್ರೆ, ಯು ಆರ್ ಅ ಗ್ರೇಟ್ ಪಟೇಲ್. ನಮ್ಮಂತ ಕುಡುಕರನ್ನ ಕಷ್ಟನ ಅರ್ಥ ಮಾಡಿಕೊಂಡಿದ್ದೀರಲ್ಲ, ಯು ಆರ್ ಅ ಗ್ರೇಟ್. ಹಾ ಅದಿರಲಿ ರವಿ. ಹೀಗೆ ಆದರೆ ನಿನ್ನ ಭವಿಷ್ಯದ ಪಾಡೇನು? ನಿನ್ನನ್ನು ನೋಡಿದರೆ ನನಗೆ ಅಯ್ಯೋ ಪಾಪ ಎನಿಸುತ್ತೆ. ಸಾಕಷ್ಟು ಆಸ್ತಿ ಐಶ್ವರ್ಯ ಇಟ್ಟುಕೊಂಡು ರಾಜನಂತೆ ಮೆರೆಯಬೇಕಾದವನು ಈ ರೀತಿಯಾಗಿ ಅಭ್ಯಪಾರಿಯಾಗಿ ತಿರುಗುವ ಅವಶ್ಯಕತೆಯಾದರೂ ಇದೆಯಾ? ನೋಡು, ನಿಮ್ಮ ಮನೆಯ ವಿಷಯವಲ್ಲ ನನಗೆ ಗೊತ್ತು. ಆದರೆ ನೀನು ಹೀಗೆ ಮೌನಿಯಾಗಿ ಬಿಟ್ಟರೆ ನಿನ್ನಣ್ಣ ನಿನ್ನನ್ನು ಯಾವ ದಾರಿಗಂತೂ ಹಚ್ಚುವುದಿಲ್ಲ. ಹೀಗೆ ಹಾಳಾಗಿ ಹೋಗಲಿ ಬಿಡಿ ಎಂದು ಬಿಟ್ಟೇ ಬಿಡ್ತಾನೆ. ಏನು ಮಾಡೋದು ಪಟೇಲ್ರೆ, ಎಲ್ಲ ನನ್ನ ಹಣೆ ಬರಹ. ನಾನು ಅಂದುಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು. ಒಟ್ಟಿನಲ್ಲಿ ನನ್ನ ತಲೆ ಕಟ್ಟು ದಿಕ್ಕೆ ತೋಚದಂತಾಗಿ ಬಿಟ್ಟಿದೆ. ಹಾಗಾದರೆ ನಾನು ನಿನಗೊಂದು ಪಕ್ಕ ದಿಕ್ಕು ತೋರಿಸಲೇ? ಅದೇನು ಪಟೇಲ್ರೆ, ಬೇಗ ಹೇಳಿ. ಒಟ್ಟಿನಲ್ಲಿ ನಾನು ಉದ್ಧಾರವಾಗಬೇಕು ಅಂತ ಮಾತಿದ್ರೆ ಹೇಳಿ ಪಟೇಲ್ರೆ, ಹೇಳಿ. ಮೊದಲು ಮದುವೆಯಾಗಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಅದಕ್ಕೂ ನಮ್ಮ ಅಣ್ಣ ಒಪ್ಪುತ್ತಿಲ್ಲವಲ್ಲ ಸರ್. ನಮ್ಮ ಮನೆಯಲ್ಲಿರುವ ನಮ್ಮ ಸೊಸೆ ರನ್ನಶ್ರೀಯನ್ನ ನಾನು ತುಂಬಾ ಪ್ರೀತಿ ಮಾಡುತ್ತೇನೆ. ಅವಳಂದ್ರೆ ನನಗೆ ಪಂಚ ಪ್ರಾಣ. ಅವಳನ್ನೇ ಮದುವೆ ಆಗುತ್ತೇನೆಂದ್ರೆ ನಮ್ಮಣ್ಣ ಸುತಾರಾಮ್ ಒಪ್ಪುತ್ತಿಲ್ಲ. ಏನು ಮಾಡಲಿ ನೀವೇ ಹೇಳಿ. ಹೌದೇ? ಹಾ ಇರಲಿ ರವಿ, ನಿನಗೊಂದು ಐಡಿಯಾ ಹೇಳುತ್ತೇನೆ, ಇಲ್ಲಿ ಬಾ. ಏನ್ ಪಟೇಲ್ರೆ? ಇಷ್ಟು ಮಾಡು, ನಿನ್ನ ಜೀವನ ಉದ್ಧಾರವಾಗುತ್ತೆ. ಪಟೇಲ್ರೆ, ಇದೇನಿದು ನೀವು ಹೇಳುತ್ತಿರುವುದು? ಅದು 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 ಇದು ಅಂತ ತೊದಲ್ಬೇಡ. ಕೈಯಲ್ಲಿರುವ ಬಾಟಲಿ ಪೂರ್ತಿ ಮುಗಿಸು, ತಾನಾಗೆ ಧೈರ್ಯ ಬರುತ್ತದೆ. ಹಾ, ನಾನೆಂದು ಬರಲೇ? ಸರಿ ಪಟೇಲ್ರೆ, ವಿಚಾರ ಮಾಡುತ್ತೇನೆ. ಖಂಡಿತವಾಗಿ ವಿಚಾರ ಮಾಡೇ ಮಾಡುತ್ತೇನೆ. ಬರ್ತೇನೆ, ನಾನೇನು ಬರ್ತೇನೆ. ಹೋಗು ಹೋಗಲೇ ಬೆಪ್ಪು ತಕ್ಕಡೆ ಹೋಗು. ನಾ ಹೇಳಿರುವ ಫಾರ್ಮುಲಾವನ್ನು ನೀನು ಉಪಯೋಗಿಸಿದರೆ ನಿನ್ನ ಮನೆ ರಣರಂಗವಾಗುತ್ತದೆ. ನಾನೊಂದು ದಿನ ಕೈ ಹಿಡಿದು ಎಳೆದಾಡಿದ್ದಕ್ಕೆ ನಾಗಿಣಿಯಂತೆ ಕೆರಳಿದ ಆರನ್ನಸ್ರೆ ನಿನಗೆ ವಶವಾಗಬಲ್ಲಳೆ? ಸಾಧ್ಯವಿಲ್ಲ. ಅವಳೆಂದಿದ್ದರು ಈ ವಿಕ್ರಾಂತ್ ಪಟೇಲನ ಸತ್ವ. ಅದಕ್ಕೆಂದೇ ತಂದೊಡ್ಡಿರುವೆ ನಿನಗಿಂದು ಘೋರ ಗತ್ತ. ಲೇ ಅಮರನಾಥ, ನಿನ್ನ ತಮ್ಮ ಕೈ ಹಾಕಲಿರುವ ಹೀನ ಕೃತ್ಯಕ್ಕೆ ನೀನು ನಾಚಿ ತಲೆ ತಗ್ಗಿಸಲೇಬೇಕ. ಅಣ್ಣ ತಮ್ಮಂದರಿಬ್ಬರ ಮನಸ್ಸುಗಳು ಭಾಗವಾಗಲೇಬೇಕು. ನಾ ಹೂಡಿರುವ ತಂತ್ರೋಪಾಯಗಳು ಫಲಿಸಿ ನನ್ನ ಆಸೆ ಕನಸುಗಳು ಈಡೇರಲೇಬೇಕ. ಲೇ ಪ್ರೇಮ್ ಕುಮಾರ್, ರನ್ನಳನ್ನು ನೀನು ಪ್ರೀತಿಸಿದರೇನೋ, ಈ ರವಿಕುಮಾರ್ ಪ್ರೀತಿಸಿದರೇನೋ, ಕೊನೆಗೆ ದಕ್ಕಿಸಿಕೊಳ್ಳುವವನು ನಾನೇ. ಅದೇ ವಿಕ್ರಾಂತ್ ಪಟೇಲ್.